ನಮಸ್ಕಾರಗಳು. ಸಮಾಂತರ ಶ್ರೇಣಿಗಳು ಭಾಗ 17 ಅಭ್ಯಾಸ 1.3ರ 12ನೇ ಲೆಕ್ಕ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? ಅಂದರೆ 6ರಿಂದ ಭಾಗವಾಗುವಂತಹ ಸಂಖ್ಯೆಗಳ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಒಟ್ಟು ಮೊತ್ತ ಎಷ್ಟಾಗುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಈಗ ನಾವು ಇದನ್ನು ಸುಲಭವಾಗಿ ಒಂದು ಶ್ರೇಣಿಯನ್ನು ಬರೀಬಹುದು. ಸಮಾಂತರ ಶ್ರೇಣಿಯನ್ನು ಮೊದಲನೇ ಪದ 6, 6ರಿಂದ ಭಾಗವಾಗುವ ಮೊದಲನೇ ಪದ 6, 12, 18, 24 ಅದೇ ರೀತಿ ಮುಂದುವರಿಯುತ್ತಾ 40ನೇ ಪದವರೆಗೂ ನಾವು ಕಂಡುಹಿಡಿಬೇಕು. ಈಗ ನಮಗೆ ಇಲ್ಲಿ 4 ಪದಗಳು, ಹೀಗೆ 10ನೇ ಪದವನ್ನು ಬರೀಬೋದು. ಆದರೆ ಇಲ್ಲಿ 40ನೇ ಪದವನ್ನು ಕಂಡುಹಿಡಿಯಬಹುದು. ಹೇಗೆಂದರೆ ಸೂತ್ರ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರ್ಕೋಬೇಕು. ಈಗ ಮೊದಲನೇ ಪದ ಎ 6, ಡಿ ಸಾಮಾನ್ಯ ವ್ಯತ್ಯಾಸ, ಮೊದಲನೇ ಸಾಮಾನ್ಯ ವ್ಯತ್ಯಾಸ ಡಿ = 6 ಆಗುತ್ತದೆ. 12 - 6 = 6. ಎ ಅಂದರೆ ಮೊದಲನೇ ಪದ ಹಾಗೂ ಎನ್ ಅಂದರೆ 40ನೇ ಪದ. ಈಗ 40ನೇ ಪದ ಯಾವುದೆಂಬುದನ್ನು ಕಂಡುಹಿಡಿಯೋಣ. ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ an = a + n - 1 × d. 40ನೇ ಪದ = 6 + 40 - 1 × 6 = 6 + 39 × 6, 6 + 6 × 54, 6 × 3 = 18, 18 × 5 = 23 240. 234ಕ್ಕೆ 6 ಕೂಡಿದಾಗ 240. ಅಂದರೆ ಎ 40ನೇ ಪದ. ಈ ಶ್ರೇಣಿಯನ್ನು ಮುಂದುವರಿಸುತ್ತಾ ಹೋದಂತೆ 40ನೇ ಪದ ಎಷ್ಟು? 240 ಆಗುತ್ತದೆ. ಈಗ ಈ 40 ಪದಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಬೇಕು. ಅಂದರೆ ಸೂತ್ರ Sn = n/2 × a + an. Sn ಅಂದರೆ 40 ಪದಗಳ ಒಟ್ಟು ಮೊತ್ತ = 40/2 × a ಅಂದರೆ 6 + an ಅಂದರೆ 40ನೇ ಪದ 240 = 2 1 2 20 20 × 246. 20ರಿಂದ 246 ಗುಣಿಸಿದಾಗ 26 60. 120 ಅಂದರೆ 0 12 2 8 24 80 80 10 90 92 22 40 40 40. 20ರಿಂದ 246 ಗುಣಿಸಿದಾಗ 4920 ಬರುತ್ತದೆ. ಅಂದರೆ 6ರಿಂದ ಭಾಗಿಸಲ್ಪಡುವ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನ ಪೂರ್ಣಾಂಕಗಳ ಮೊತ್ತ ಎಷ್ಟಾಗುತ್ತದೆ ಎಂದರೆ 4920. ಈಗ 13ನೇ ಲೆಕ್ಕ. ಮೊದಲ 15 8ರ ಅಪವರ್ತ್ಯಗಳ ಮೊತ್ತವೇನು? ಅಂದರೆ 8ರ ಅಪವರ್ತ್ಯಗಳ ಮೊತ್ತವನ್ನು ಮೊದಲ 15 ಪದಗಳ 8ರ ಅಪವರ್ತ್ಯಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಈಗ ನಾವು ಶ್ರೇಣಿಯನ್ನು ಬರ್ಕೊಳ್ಳೋಣ. 8ರ ಅಪವರ್ತ್ಯಗಳೆಂದರೆ
ಮೊದಲನೇದಾಗಿ 8, 16, 24 ಇದೇ ರೀತಿ ಮುಂದುವರಿಯುತ್ತದೆ. ಕೊನೆಯದಾಗಿ ಮೊದಲ 15 ಪದಗಳ ಅಂದರೆ ಈಗ 15ನೇ ಪದ ಯಾವುದಂತ ಕಂಡುಹಿಡಿಯೋಣ. ಅದೇ ರೀತಿಯಾಗಿ ಈಗ ಸೂತ್ರ ಮೇಲೆ ಮಾಡಿದಂತೆ an is equal to a plus n minus 1 into d. ಈಗ ಈ 8ರ ಅಪವರ್ತ್ಯಗಳು 15ನೇ ಪದ ಯಾವುದಾಗಿರುತ್ತೆ ಎಂಬುದನ್ನು ನೋಡೋಣ. ಎ 15ನೇ ಪದ, ಎ ಅಂದರೆ ಮೊದಲನೇ ಪದ 8 ಪ್ಲಸ್ 15 ಮೈನಸ್ 1 ಇಂಟು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ 8. 8 ಪ್ಲಸ್ 14 ಇಂಟು 8 ಇಸ್ ಈಕ್ವಲ್ ಟು 8 ಪ್ಲಸ್, ಈಗ 15ರಲ್ಲಿ 14 ಇಂಟು 8 ಅಂದರೆ 14 98. ಈಗ 8 ಮತ್ತು 98, ಸರಿ ಇಲ್ಲ 17 98 ಅಲ್ಲ, 14 ಕೇಳಿದ್ದಾರೆ. ಹಾಗಾಗಿ 14 112. ಈಗ 112 ಪ್ಲಸ್ 8 ಕೂಡಿಸಿದಾಗ 120. ಈಗ 120 ಬಂದ ಅಂದರೆ ಈ 15ನೇ ಪದ ಯಾವುದಾಗಿರುತ್ತೆ ಎಂದರೆ 120 ಆಗಿರುತ್ತೆ. ಈಗ ಈ 15 ಪದಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಬೇಕು ಅಂದರೆ ಸೂತ್ರ Sn is equal to n/2 ಇಂಟು a ಪ್ಲಸ್ an. 15 ಪದಗಳ ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 15/2 ಇಂಟು ಎ ಅಂದರೆ ಮೊದಲನೇ ಪದ 8 ಪ್ಲಸ್ an ಅಂದರೆ 18ನೇ ಪದ 120. ಈಗ 15/2 128, 2 1 2 6 2 4 ಇಸ್ ಈಕ್ವಲ್ ಟು 64 ಇಂಟು 15. 15 60, 15 90, 96, 96. ಅಂದರೆ 15 ಪದಗಳ ಒಟ್ಟು ಮೊತ್ತ ಅಂದರೆ ಎಷ್ಟಾಗುತ್ತದೆ? 960 ಆಗುತ್ತದೆ. ದೇರ್ಫೋರ್ ಮೊದಲ 15 8ರ ಅಪವರ್ತ್ಯಗಳ ಮೊತ್ತ is equal to 960. ಈಗ ನಂತರದ ಲೆಕ್ಕ 14ನೇದು, 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? ಅಂದರೆ 0ಇಂದ 50ರ ನಡುವೆ ಬರುವಂತಹ ಬೆಸ ಸಂಖ್ಯೆಗಳ ಒಟ್ಟು ಮೊತ್ತ ಎಷ್ಟಾಗುತ್ತದೆ ಎಂಬುದನ್ನು ಕಂಡುಹಿಡಿಬೇಕು. ಈಗ ನಾವು ಶ್ರೇಣಿಯನ್ನು ಬರ್ಕೊಳ್ಳೋಣ. 0ಇಂದ ಬರುವಂತಹ ಬೆಸ ಸಂಖ್ಯೆಗಳು 1, 3, 5 ಹಾಗೆ ಮುಂದುವರಿಯುತ್ತೆ. 50ರ ನಡುವೆ ಅಂದರೆ 50ರ ಹಿಂದಿನ ಬೆಸ ಸಂಖ್ಯೆ 49 ಆಗುತ್ತದೆ. ಈಗ ಈ ಪದಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಬೇಕು ಅಂದರೆ ಮೊದಲನೇದಾಗಿ ಒಟ್ಟು ಮೊತ್ತಗಳ ಅಂದರೆ Sn is equal to n/2 ಇಂಟು a ಪ್ಲಸ್ an. ಈಗ Sn ಅಂದರೆ ಒಟ್ಟು ಪದಗಳ 50 ಒಟ್ಟು ಪದಗಳ ಮೊತ್ತ ಅಂದರೆ ಈಗ ಎಲ್ಲಿವರೆಗೂ 49, 50ರ ನಡುವೆ 48ನೇ ಪದ ಎಷ್ಟಾಗುತ್ತದೆ? 49. ಈಗ n ಅಂದರೆ ಇದು 49 ಎನ್ನುವುದು ಎಷ್ಟನೇ ಪದ ಎಂಬುದು ಗೊತ್ತಿಲ್ಲ. ಆದ ಕಾರಣ ನಾವು n ಅನ್ನು ಹಾಗೆ ಬರ್ಕೊಳ್ಳೋಣ. ಫಸ್ಟ್ n ಅನ್ನು ಕಂಡುಹಿಡಿಯಬೇಕು. ಈಗ ಮೊದಲನೇದಾಗಿ a ಅಂದರೆ ಮೊದಲನೇ ಪದ 1 ಪ್ಲಸ್ an ಅಂದರೆ ಕೊನೆಯ ಪದ 49. ಇದನ್ನು ಮಾಡುವ ಮೊದಲು ನಾವು n ಅನ್ನು ಕಂಡುಹಿಡಿಯೋಣ. n ಅನ್ನು ಕಂಡುಹಿಡಿಯುವ ಸೂತ್ರ an is equal to a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂದರೆ 49 ಕೊನೆಯ ಪದ ಹಾಗೂ ಮೊದಲನೇ ಪದ 1 ಪ್ಲಸ್ n ಅಂದರೆ ಗೊತ್ತಿಲ್ಲ, ಡಿ ಅಂದರೆ a2 ಮೈನಸ್ a1 ಅಂದರೆ 3ರಲ್ಲಿ 1 ಕಳೆದಾಗ 2, ಅದೇ ರೀತಿ 5ರಲ್ಲಿ 3 ಕಳೆದಾಗ 2. ಈಗ 49 ಇಸ್ ಈಕ್ವಲ್ ಟು 1 ಪ್ಲಸ್ 2n ಮೈನಸ್ 2. 49 ಇಸ್ ಈಕ್ವಲ್ ಟು 2n ಮೈನಸ್ 1
-1 ಈ ಕಡೆ ತೆಗೆದುಕೊಂಡು ಬಂದಾಗ 49 + 1 = 2n, 50 = 2n, n = 50/2 ಅಂದರೆ 2 1 2 25 25 ಅಂದರೆ n = 25 ಬರುತ್ತದೆ. ಈಗ 49 ಎನ್ನುವುದು ಈ 0 ಮತ್ತು 50 ನಡುವೆ ಬರುವಂತಹ ಬೆಸ ಸಂಖ್ಯೆಗಳಲ್ಲಿ 49 ಎನ್ನುವುದು 25ನೇ ಪದವಾಗಿರುತ್ತದೆ. ಈಗ ಈ 25 ಪದಗಳ ಒಟ್ಟು ಮೊತ್ತವನ್ನು ಮಾಡಬೇಕು ಅಂದರೆ Sn = n ಅಂದರೆ ಕಂಡುಹಿಡಿದಿದ್ದೇವೆ 25/2 ಹಾಗೂ ಇಲ್ಲಿ ಬರ್ಕೊಂಡಿದ್ದೀನಿ 1 + 49 ಮೊದಲ ಪದ ಮತ್ತು ಕೊನೆಯ ಪದ 25/2 × 50 ಅಂದರೆ 49 + 1 50, 2 1 2 25 25 × 25 = 625 ಅಂದರೆ ದೇರ್ಫೋರ್ 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ = 625 ಆಗುತ್ತದೆ. ನಂತರ 15ನೇ ಲೆಕ್ಕ. ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೇ ದಿನಕ್ಕೆ 200 ರೂಪಾಯಿ, ಎರಡನೇ ದಿನಕ್ಕೆ 250 ರೂಪಾಯಿ, ಮೂರನೇ ದಿನಕ್ಕೆ 300 ರೂಪಾಯಿ ಇತ್ಯಾದಿ. ಪ್ರತಿ ದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ರೂಪಾಯಿ 50 ಜಾಸ್ತಿ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ. ಅಂದರೆ ಈಗ ಒಂದು ಗುತ್ತಿಗೆ ಕೆಲಸದಲ್ಲಿ ನಿರ್ದಿಷ್ಟ ಸಮಯಕ್ಕಿಂತ ತಡವಾಗಿ ಕೆಲಸವನ್ನು ಮುಗಿಸಿದಾಗ ಅಲ್ಲಿ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅಂದರೆ ಒಂದನೇ ದಿನಕ್ಕೆ 200 ರೂಪಾಯಿ ಆದರೆ ಎರಡನೇ ದಿನ ತಡವಾದರೆ 250 ರೂಪಾಯಿ, ಮೂರನೇ ದಿನ ತಡವಾದರೆ 300 ರೂಪಾಯಿ, ನಾಲ್ಕನೇ ದಿನ ತಡವಾದರೆ 350 ರೂಪಾಯಿ, ಈ ರೀತಿಯಾಗಿ ದಂಡವನ್ನು ವಿಧಿಸಲಾಗಿತ್ತು. ಅಂದರೆ ರೂಪಾಯಿ ದಿನದಿಂದ ದಿನಕ್ಕೆ 50 ರೂಪಾಯಿ ಹೆಚ್ಚಾಗುತ್ತಿತ್ತು. ಹಾಗಾದರೆ ಅಲ್ಲಿ ಒಬ್ಬ ಗುತ್ತಿಗೆದಾರ 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಳ್ತಾನೆ. ಅಂದರೆ 30 ದಿನ ತಡವಾಗಿ ಕೆಲಸವನ್ನು ಮುಗಿಸಿದಾಗ ಆ 30 ದಿನಕ್ಕೆ ಒಟ್ಟು ಆ ಗುತ್ತಿಗೆದಾರ ಕಟ್ಟಬೇಕಾದ ದಂಡ ಎಷ್ಟಾಗುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಈಗ ನಾವು ಈ ಮೊದಲನೇ ದಿನದಿಂದ 30ನೇ ದಿನಗಳವರೆಗೆ ಒಟ್ಟು ಎಷ್ಟು ದುಡ್ಡಾಗುತ್ತದೆ ಎಂಬುದನ್ನು ಬರ್ಕೊಳ್ಳೋಣ. ಮೊದಲನೇ ದಿನ ಅಂದರೆ 200 ರೂಪಾಯಿ, ಎರಡನೇ ದಿನ 250, 300, 350 ಇದೇ ರೀತಿ ಮುಂದುವರಿಯುತ್ತದೆ. ಕೊನೆಯದಾಗಿ 30ನೇ ದಿನಕ್ಕೆ ಎಷ್ಟಾಗುತ್ತದೆ ಎಂಬುದನ್ನು ಕಂಡುಹಿಡಿಯೋಣ. ಇಲ್ಲಿ ಮೊದಲನೇ ಪದ A = 200, ಸಾಮಾನ್ಯ ವ್ಯತ್ಯಾಸ D = ದಿನದಿಂದ ದಿನಕ್ಕೆ 50 ರೂಪಾಯಿ ಹೆಚ್ಚಾಗುವುದರಿಂದ 50 ಹಾಗೂ n ಅಂದರೆ 30. 30ನೇ ದಿನಕ್ಕೆ ಎಷ್ಟಾಗುತ್ತದೆ ಎಂಬುದನ್ನು ಕಂಡುಹಿಡಿಯೋಣ. ಈಗ AN = A + n - 1 × D. A30 = 200 + 30 - 1 × 50 = 200 + 29 × 50. 200 + 5 9 45, 5 2 10, 10 4 14 ಅಂದರೆ 1450 = 1450ಕ್ಕೆ 200 ಕೂಡಿಸಿದಾಗ 1650 ಬರುತ್ತದೆ. ಅಂದರೆ 30ನೇ ಪದ ಕೊನೆಯದಾಗಿ 1650. ಈಗ ನಾವು ಈ ಪದಗಳ ಒಟ್ಟು ಮೊತ್ತವನ್ನು ಕಂಡುಹಿಡಬೇಕು. ಅಂದರೆ 30 ದಿನಗಳವರೆಗೆ
ಒಟ್ಟು ಎಷ್ಟು ರೂಪಾಯಿ ಒಂದೇ ದಿನಕ್ಕೆ 200 ರೂಪಾಯಿ ಆದರೆ ಎರಡನೇ ದಿನಕ್ಕೆ 250 ರೂಪಾಯಿ, ಹೀಗೆ 50 ರೂಪಾಯಿ ಹೆಚ್ಚಾಗುತ್ತಾ ಹೋದಂತೆ 30ನೇ ದಿನಕ್ಕೆ 1650 ರೂಪಾಯಿ ಆಗುತ್ತದೆ. ಈ ಎಲ್ಲ ದಿನಗಳ ಒಟ್ಟು ಮೊತ್ತವನ್ನು ಲೆಕ್ಕಾಚಾರ ಮಾಡಬೇಕು ಅಂದರೆ ನಮಗೆ ಗೊತ್ತಿದೆ SN = ಸೂತ್ರ n/2 × a + an. ಅಂದರೆ ಎಸ್ 30 ದಿನಗಳವರೆಗಿನ ಒಟ್ಟು ಮೊತ್ತ 30/2 ಇಂಟು ಮೊದಲನೇ ಪದ ಎ ಅಂದರೆ ಮೊದಲನೇ ದಿನದ ದಂಡ 200 ರೂಪಾಯಿ ಪ್ಲಸ್ 30ನೇ ದಿನದ ದಂಡ 1650 = 2 1 2 15 15 ಇಂಟು 200 ಪ್ಲಸ್ 1650 ಅಂದರೆ 1850 = 15. 1850 ಇಂಟು ಅಂದರೆ 0 25 127 15 10 25 25 7 ಅಂದರೆ 30 ದಿನಗಳವರೆಗೆ ಒಟ್ಟು 27,750 ರೂಪಾಯಿ ಆಗುತ್ತದೆ. ದೇರ್ಫೋರ್ ಗುತ್ತಿಗೆದಾರನು 30 ದಿನಕ್ಕೆ ಕಟ್ಟಬೇಕಾದ ಒಟ್ಟು ದಂಡ = 27,750 ರೂಪಾಯಿ ಆಗುತ್ತದೆ. ಧನ್ಯವಾದಗಳು.